ಹಾಯ್ ಆಲ್, ಇದು ಗೋವಾದ 2ನೇ ಹಾಗೆ 3ನೇ ದಿವಸದ ವ್ಲಾಗನ್ನು ನಾನು ಪೋಸ್ಟ್ ಮಾಡ್ತಾ ಇದ್ದೀನಿ. ಗೋವಾ ಏರ್ಪೋರ್ಟ್ ಇಳಿದ ತಕ್ಷಣ ಫಸ್ಟು ನಾವು ತೊಗೊಂಡಿದ್ದು ರೆಂಟ್ಗೆ 3 ಡೇಸ್ಗೆ ಕಾರ್ನ. ಯಾಕಂದರೆ ಗೋವಾದಲ್ಲಿ ತುಂಬಾ ಮಳೆ ಇತ್ತು, 2 ವೀಲರಲ್ಲಿ ಓಡಾಡೋದು ಸ್ವಲ್ಪ ಕಷ್ಟ ಅನಿಸ್ತಾ ಇತ್ತು. ಅದರಿಂದ ಕಾರ್ ತೊಗೊಂಡಾಯಿತು. Airbnb ರೂಮಲ್ಲಿ ಚೆಕ್ ಇನ್ ಆಗಿ ನೆಕ್ಸ್ಟ್ ಡೇ ಮಾರ್ನಿಂಗು ನಾವು ಹೋಗ್ತಾ ಇದ್ದಿದ್ದು ಬೀಚ್ ವಾಕು. ಈ ಮುಂಚೆನೂ ನಾನು ಗೋವಾ ಹೋಗಿದ್ದೀನಿ. ಆ ಟೈಮಲ್ಲಿ ನಾನು ನೋಡಿರೋ ಗೋವಾನೇ ಬೇರೆ, ಈ ಒಂದು ಮಳೆಗಾಲದಲ್ಲಿ ನೋಡೋ ಗೋವಾನೇ ಬೇರೆ ಥರ ಇದೆ. ಆ ಮುಂಚೆ ನೋಡಿರೋ ಕಡೆ ಬೀಚು ತುಂಬಾ ಕ್ರೌಡ್ ಇರ್ತಾಯಿತ್ತು. ಎಲ್ಲ ಕಡೆ ಶ್ರ್ಯಾಕು, ಪಾರ್ಟಿ ವೈಬಿಂಗು, ಮ್ಯೂಸಿಕ್ಕು, ರೋಡ್ ತುಂಬ ಜನ. ಆದರೆ ಮಾನ್ಸೂನಲ್ಲಿ ನಿಮಗೆ ಖಾಲಿ ರೋಡ್ ಉಂಟು, ಬೀಚ್ ಅಂತೂ ಖಾಲಿ ಖಾಲಿ ಇದೆ. ಬೋರ್ ಅಂತ ಆಗಲ್ಲ, ಯಾಕಂದರೆ ಎಲ್ಲ ಕಡೆ ಹಚ್ಚ ಹಸಿರು, ಶಾಂತಿ ವಾತಾವರಣ. ಮನಸ್ಸಿಗಂತೂ ನನಗೆ ತುಂಬ ಖುಷಿ ಆಗ್ತಿತ್ತು. Airbnbಯಲ್ಲೂ ನಾವು ಅಡುಗೆ ಮಾಡ್ಕೊಂಡು ಊಟ ಮಾಡ್ತಿದ್ವಿ, ಹಾಗೆ ಲೋಕಲ್ ಫುಡ್ನೂ ಎಂಜಾಯ್ ಮಾಡ್ತಾ ಇದ್ವಿ. ಈ ಒಂದು 2-3 ದಿವಸ ಹೇಗೆ ನಡೀತು ಅಂತಲೇ ಗೊತ್ತಾಗಿಲ್ಲ.